ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಧಿ, ಪ್ರಸಾದ ಬೇಡ ಅನ್ಬಾರ್ದು, ತಗೋ. ನಿಧಿ, ದೊಡ್ಡವ್ರ ಹತ್ರ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವಾ? ಪರವಾಗಿಲ್ಲ ಮಹೇಶ್ ಅವರೇ, ಇವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ನಡ್ಕೊಂಡಿರೋರು. ಹೀಗೆ ಯಾಕೆ ಇನ್ನೂ ಕೋಪವಾಗಿ ನಡ್ಕೊಂಡಿರೋರು. ಪಾಪ ನಮ್ಮ ನಿಧಿ ಹಾಗಲ್ಲ. ನಿಧಿ, ಹಬ್ಬದ ದಿನ ನಿನ್ಗೊಂದು ಖುಷಿಯಾದ ವಿಚಾರ ಇದೆ. ಅಮ್ಮ, ಖುಷಿಯಾದ ವಿಚಾರನ? ನಿಧಿಗ ಏನದು? ಮಾಧವ ಅವರೇ, ನೀವೇ ಹೇಳಿ. ನಿಧಿ, ನಿನ್ನ ಮದುವೆ ನಡೆಯುತ್ತೆ. ಅದು ಸಂಜೆ ಜೊತೆನೆ. ಸಾಧ್ಯ? ಅವ್ರು ಅಷ್ಟೆಲ್ಲ ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ, ಅಂಥದ್ರಲ್ಲಿ ಮದುವೆಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಮತ್ತೆ ನಿಧಿ ಇಂಥ ಹುಡುಗಿನ ಯಾರಾದರೂ ಬೇಡ ಅನ್ನೋದಕ್ಕೆ ಸಾಧ್ಯನಾ? ಗಂಡಿನ ಕಡೆಯವರು ಈ ಮದುವೆಗೆ ಒಪ್ಕೊಂಡಿದ್ದಾರೆ. ಮದುವೆ ಕೆಲಸನ ಶುರು ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದಾರೆ. ನಿಜ ಹೇಳಿ, ನೀವಿಬ್ಬರು ಅವ್ರ ಮನೆಗೇನಾದರೂ ಹೋಗಿದ್ರ? ಮದುವೆ ನಡೆಸ್ಕೊಡಿ ಅಂತ ಕೇಳ್ಕೊಂಡ್ರ? ಹೌದು, ನಾವು ಅವ್ರ ಮನೆಗೆ ಹೋಗಿದ್ವಿ. ನಿಧಿ ನಮ್ಮ ಮನೆ ಮಗಳು. ಅವಳು ಮದುವೆ ನಿಲ್ಲೋದು ನಮಗಿಷ್ಟ ಇಲ್ಲ. ಅದಕ್ಕೆ ಅವ್ರ ಮನೆಗೆ ಹೋಗಿ ಅಪ್ಪ, ನೀವು ಅವ್ರ ಹತ್ರ ಹೋಗಿ ಬೇಡ್ಕೊಂಡಿದ್ದು ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ನಮ್ಗೆ ಒಂದು ಮಾತಾದರೂ ಹೇಳಬೇಕಿತ್ತಲ್ವ? ಹೌದಣ್ಣ, ಅಂದರೂ ನೀವು ಅವ್ರ ಮನೆಗೆ ಹೋಗ್ಬಾರ್ದಾಯ್ತು. ಅವ್ರು ಅಷ್ಟೆಲ್ಲ ಮಾತಾಡಿದ್ರು ನೀವ್ಯಾಕೆ ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ರಿ? ಅವರಿಗೆ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅನ್ನಿಸ್ಬೇಕಿತ್ತು. ಅವ್ರು ಮಾಡಿದ ತಪ್ಪು ಅಂತ ಗೊತ್ತಾಗಿ ಅವರೇ ನಮ್ಮ ಮನೆಯವ್ರಿಗೂ ಬರಬೇಕಿತ್ತು. ಹೌದು, ಅವ್ರಷ್ಟೆಲ್ಲ ಮಾತಾಡಿ ಹೋದ್ಮೇಲೆ ನಮಗೂ ಸ್ವಾಭಿಮಾನ ಅಂತ ಇರುತ್ತೆ ಅಲ್ವಾ? ಅವ್ರಿಗೆ ಅವ್ರ ತಪ್ಪೇನು ಅಂತ ಗೊತ್ತಾಗಬೇಕಾಗಿತ್ತು. ಅದರಿಂದ ಸಾಧಿಸೋದಾದ್ರೂ ಏನು? ಇಂಥ ಸಮಯದಲ್ಲಿ ನಮ್ಮ ಮನೆ ಮಗಳು ನೆನಪಾದ್ಲೇ ಹೊರತು ನಮ್ಮ ಈಗೋ ನೆನಪಾಗಲಿಲ್ಲ. ನಿಧಿ ಖುಷಿಗೋಸ್ಕರ ತುಳಸಿಯವರು ಒತ್ತಾಯ ಮಾಡಿ ಕರ್ಕೊಂಡೋದ್ರು. ಇವಳ ಮದುವೆ ಆಗಬೇಕು ಅಂದರೆ ನಾನು ಯಾರ ಕೈಕಾಲು ಬೇಕಾದರೂ ಹಿಡಿತೀನಿ ಅಂತ ಇವ್ರು ಹೇಳುವಾಗ ನಾನೇನು ಹೇಳಿ? ನನಗೂ ಸರಿ ಅನ್ನಿಸ್ತು. ನಾವು ಅಂದ್ಕೊಂಡಾಗೆ ಆಯಿತು. ನಿಧಿ ಮದುವೆಗೆ ಅವ್ರು ಒಪ್ಕೊಂಡಿದ್ದಾರೆ. ಇನ್ನೇನು ನಿಜವಾಗ್ಲೂ ದೊಡ್ಡಪ್ಪ? ನಿನ್ನ ಹಣೆಗೂ ನಿಜ. ಥ್ಯಾಂಕ್ ಯು ಸೋ ಮಚ್ ದೊಡ್ಡಪ್ಪ. ಇಲ್ಲ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಇದಿಷ್ಟು ಹೇಳಿದ್ದು ತುಳಸಿಯವರು.
ನನ್ನನ್ನು ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದು ಅವರೇ. ನೀನು ಥ್ಯಾಂಕ್ಸ್ ಹೇಳೋಂಗಿದ್ರೆ ಅವರನ್ನು ಸಾರಿ, ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ದೆ ಏನೇನೋ ಅಂದ್ಬಿಟ್ಟೆ. ಏ ನಿಧಿ, ಮದುಮಗಳು ಹೀಗೆಲ್ಲ ಅಳ್ತಾಳ? ನೀನು ಗ್ರ್ಯಾಂಡಾಗಿ ಸೀರೆ ಉಟ್ಕೊಂಡು ರೆಡಿ ಆಗಬೇಕೆ ಹೊರತು ಈಗ ಸಾರಿ ಎಲ್ಲ ಕೇಳಬಾರ್ದು. ಆದರೂ ನಾನು ನಿಮಗೆ ತುಂಬ ಬೇಜಾರು ಮಾಡಿಬಿಟ್ಟೆ. ಬೇಜಾರ? ಮಕ್ಕಳ ಮಾತನ್ನ ಮನ್ಸಿಗೆ ತಗೊಂಡಿರ್ತಾನೆ ಬೇಜಾರಾಗೋದು. ನೀನೇನೇ ಹೇಳಿದ್ರು ನನಗೆ ಬೇಜಾರಾಗಲ್ಲ. ಈಗ ಅದನ್ನೆಲ್ಲ ಮರೆತು ನೀನ್ ಮೊದಲಿನ ಹಾಗೆ ಖುಷಿ ಖುಷಿಯಾಗಿರ್ಬೇಕು. ಮದುವೆ ಹೆಣ್ಣಿನ ಕಳೆ ನಿನ್ ಮುಖದಲ್ಲಿ ಕಾಣಬೇಕು. ಮತ್ತೆ ಈ ಮನೆ ಮದುವೆ ಮನೆ ಹಾಗೆ ಸಂಭ್ರಮದಿಂದ ತುಂಬಿ ತುಳುಕ್ಬೇಕು. ಏನಿವತ್ತು ಅಡುಗೆ ಒಂಥರ ಡಿಫ್ರೆಂಟ್ ಆಗಿತ್ತು, ರುಚಿನೂ ಚೆನ್ನಾಗಿತ್ತು. ಇವತ್ತು ಅಡುಗೆ ಎಲ್ಲ ಶಾರ್ವರಿಯವರೇ ಮಾಡಿದ್ದು. ಚಿಕ್ಕಮ್ಮ ನೀವ್ ಅಡ್ಗೆ ಮಾಡಿದ್ರ? ಅಡ್ಗೆ ಅಂತೂ ಸಖತ್ತಾಗಿತ್ತು, ಟೇಸ್ಟ್ ಸೂಪರ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ನನಗೂ ತುಂಬಾ ಇಷ್ಟ ಆಯ್ತು. ಶಾರ್ವರಿಯವ್ರ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಬರೀ ಅಡುಗೆ ಅಲ್ಲ, ಅವ್ರು ಯಾವುದೇ ಕೆಲಸ ವಹಿಸ್ಕೊಂಡ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ. ನಾನಿಷ್ಟೆಲ್ಲ ಮಾಡಿರೋದೇ ನಿಮಗೋಸ್ಕರ. ಇವತ್ತು ನೀವು ಹೊರಡ್ತಿದ್ದೀರಾ ಅಲ್ವಾ, ಅದಕ್ಕೆ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ನಿಮಗೆ ಬಡಿಸ್ಬೇಕು ಅಂದ್ಕೊಂಡೆ. ಥ್ಯಾಂಕ್ಸ್ ಶಾರ್ವರಿ, ಊಟ ತುಂಬ ಚೆನ್ನಾಗಿತ್ತು. ದೀಪಿಕಾ, ಏನು ಯೋಚನೆ ಮಾಡ್ತಾ ಇದೀಯಾ? ಆಗಿಂದ ನೋಡ್ತಾ ಇದ್ದೀನಿ, ಯಾಕೋ ತುಂಬ ಸಪ್ಪಗಿದೆಯಾ? ಏನಾಯ್ತು? ನೀವು ಮನೆ ಬಿಟ್ಟು ಹೋಗ್ತೀನಿ ಅಂದ್ರಲ್ಲ, ಅದನ್ನ ನೋಡ್ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ರಾತ್ರಿಯಿಂದ ತುಂಬಾ ದುಃಖ ಪಡ್ತಿದ್ದಾಳೆ. ಏನಿದು ದೀಪಿಕಾ, ಈ ಥರ ಚಿಕ್ಕ ಮಕ್ಕಳ ಥರ ಆದ್ರೆ ನಮಗೂ ಬೇಸರ ಆಗತ್ತೆ ಅಲ್ವಾ? ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಇಲ್ಲೇ ಗೆಸ್ಟ್ ಹೌಸಲ್ಲಿ ತಾನೇ ಇರ್ತೀವಿ. ಬೇಜಾರು ಮಾಡ್ಕೋಬೇಡ. ಅಲ್ಲ, ಅದಕ್ಕೆ ನಿಧಿ ಮದುವೆ ನಿಲ್ತಿದೆ ಅಂತ ತಾನೇ ನೀವು ಮನೆ ಬಿಟ್ಟು ಹೋಗೋ ನಿರ್ಧಾರಕ್ಕೆ ಬಂದಿದ್ದು. ಈಗ ಅವರೆಲ್ಲರೂ ಮದುವೆಗೆ ಒಪ್ಕೊಂಡಿದಾರಲ್ಲ, ಮದುವೆ ಆಗ್ತಿದ್ದೆ ನಿಧಿದು ಅಂದಮೇಲೆ ನೀವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.